ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS+ ಅಲ್ಲಿ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡೋದಕ್ಕೆ ಡಾಟಾ ಆ್ಯಕ್ಟಿವ್ ಮಾಡಿದ್ದಾರೆ. ಸೊ ಆ ಸ್ಕೂಲ್ ಪ್ರೊಫೈಲನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDS+ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ UDS+ ಅಂತ ಹಲವಾರಷ್ಟು ಲಿಂಕ್ಗಳು ಬರ್ತವೆ. ಅದರಲ್ಲಿ ನೋಡ್ಬೋದು UDS+ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ಕೇಳುತ್ತೆ ಲಾಗಿನ್ ಫಾರ್ DCF ಡಾಟಾ ಎಂಟ್ರಿ ಆ್ಯಂಡ್ ಮಾನಿಟರ್ ಅಂತ. ಇಲ್ಲಿ ನಿಮ್ಮ UDS ಕೋಡನ್ನು ಯೂಸರ್ ನೇಮ್ ಆಗಿ ಹಾಕಿ, ಪಾಸ್ವರ್ಡನ್ನು ಹಾಕಿ, ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಪ್ರೊಫೈಲ್, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಅಂತ 3 ಆಪ್ಷನ್ ಇದೆ. ನಾವು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ಓವರಾಲ್ ಸ್ಟೇಟಸ್ಸು ನೀಡ್ ಕರೆಕ್ಷನ್ಸ್ ಅಂತ ಇದೆ. ಡಾಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಇದೆ, ಅಂದರೆ ಡಾಟಾ ಎಂಟ್ರಿ ಈಗ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಸ್ಟೇಟಸ್ ನೋಡ್ಬೋದು ನೀಡ್ ಕರೆಕ್ಷನ್ಸ್ ಅಂತ ಇದೆ. ಹೀಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಅಪ್ ಟು 1.1 ಹಿಡಿದು 2.28 ತನಕ ಮಾಹಿತಿ ಇದೆ. DCF ಫಿಲ್ಲಿಂಗ್ ಈಸ್ ನಾಟ್ ಕಂಪ್ಲೀಟೆಡ್ ಯೆಟ್ ಅಂತ ಸ್ಟೇಟಸ್ ಇದೆ. ಹೀಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಸ್ಟೇಟಸ್ ನೋಡ್ಬೋದು, ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇನೆ ನಮ್ಮ ಶಾಲೆದು. ಸೊ ಓಕೆನಾ, ನಿಮ್ದು ಏನು ಮಾಡ್ತಪ್ಪ ಅಂದರೆ ನೀಡ್ ಕರೆಕ್ಷನ್ಸ್ ಅಂತ ಇರುತ್ತೆ. ಓಕೆನಾ, ಕಂಪ್ಲೀಟ್ ಮಾಡಿದರೆ ಈ ರೀತಿ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಇಲ್ಲಿ ಒಂದೇ ಒಂದು ಆಪ್ಷನ್ 1.1 to 1.26 ಸೆಕ್ಷನ್ 1A ಇದೆಯಲ್ವಾ, ಸೊ ಇದು ಅಪ್ಡೇಟ್ ಮಾಡೋದಕ್ಕೆ ಇನ್ನೂ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆಪ್ಷನ್ನು. ಸೊ ಹಾಗಾಗಿ ಅದರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ನೀವು ಆ ಒಂದು ಆಪ್ಷನ್ಸನ್ನು ಬಿಟ್ಟು ಉಳಿದ 1.27ಇಂದ ಉಳಿದ ಎಲ್ಲ ಮಾಹಿತಿನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಯಾವ ರೀತಿ ಮಾಡೋದು ಅಂತ ಈಗ ನಿಮಗೆ ತೋರಿಸ್ತೇನೆ. ಸೊ ಈಗ ನೆಕ್ಸ್ಟ್ಗೆ ಹೋಗೋಣ. 1.27 to 1.36. ಸೊ ಇದರಲ್ಲಿ ಸ್ಕೂಲ್ ಅದರ್ ಡೀಟೇಲ್ಸ್ ಅಂತ ಐತೆ ಅಲ್ವಾ, ನೋಡಿ ಸ್ಟೇಟಸ್ ಎಲ್ಲ ನೀಡ್ ಕರೆಕ್ಷನ್ಸ್ ಅಂತ ಇದೆ. ನಾವು ಕಂಪ್ಲೀಟ್ ಮಾಡ್ತಾ ಹೋದಂಗೆಲ್ಲ ಅದು ಕಂಪ್ಲೀಟೆಡ್ ಅಂತ ಬರ್ತಾ ಹೋಗುತ್ತೆ. ಈಗ ಪ್ರಾರಂಭ ಮಾಡೋಣ. ಸ್ಕೂಲ್ ಅದರ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಎಲ್ಲ ಮಾಹಿತಿಗಳನ್ನ ಹೇಳ್ತಾ ಹೋಗಲ್ಲ, ಇಂಪಾರ್ಟೆಂಟ್ ಯಾವ್ಯಾವೆಲ್ಲ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂಥವನ್ನಷ್ಟೇ ಹೇಳ್ತಾ ಹೋಗ್ತೀನಿ. ಉಳಿದಿದ್ದೆಲ್ಲ ಲಾಸ್ಟ್ ಇಯರ್ ಇರ್ತಕ್ಕಂಥ ಮಾಹಿತಿನೇ 90% ಇರ್ತಾ ಹೋಗುತ್ತೆ, ಸರಿನಾ? ಸೊ ನೀವೇನೆಲ್ಲ ಮಾಹಿತಿ ಅಪ್ಡೇಟ್ ಮಾಡ್ತಾ ಹೋದರೆ ಈ ಒಂದು ಸೆಕ್ಷನಲ್ಲಿ ಅಂತ ಅಂದರೆ ನೋಡಿ ಲಾಸ್ಟ್ ಬರ್ತದೆ ನೋಡಿರಿ, 1.3.5 ಇಸ್ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಅಂತ ಎಸ್ ಅಂತ ಕೊಡಿ. ಆರ್ ಕಮ್ಯುಲೇಟಿವ್ ರೆಕಾರ್ಡ್ಸ್ ಆಫ್ ಪೀಪಲ್ ಬೀಯಿಂಗ್ ಮೇಂಟೈನ್ಡ್ ಅಂತ ಇದೆ, ಎಸ್ ಅಂತ ಕೊಡಿ. ಶೇರ್ಡ್ ವಿತ್ ಪೇರೆಂಟ್ಸ್ ಅಂತ ಇದೆ, ಇದಕ್ಕೆ ಎಸ್ ಅಂತ ಕೊಡಿ. ಇದಾದ ನಂತರ ಇದರಲ್ಲಿ ಇನ್ನು ಲಾಸ್ಟ್ ಇಯರ್ ತುಂಬಿದಂತಹ ಮಾಹಿತಿನೇ ಇರ್ತತೆ. ಸೊ ಹಾಗಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಯಾವುದಾದ್ರೂ ನೀವು ಫೀಲ್ಡ್ ಬಿಟ್ಟರೆ ಈ ರೀತಿ ಸಮ್ ರಿಕ್ವೈರ್ಡ್ ಫೀಲ್ಡ್ ಮಿಸ್ಸಿಂಗ್ ಅಂತ ಬರ್ತದೆ. ಅದು ಎಲ್ಲಿ ಮಿಸ್ ಆಗಿರುತ್ತೆ ಅಂತ ಇಲ್ಲಿ ನೋಡೋದು ನೋಡಿ. ನಂಬರ್ ಆಫ್ ಇನ್ಸ್ಟ್ರಕ್ಷನಲ್ ಡೇಸ್ ಕರೆಕ್ಟ್, ಇದು ಭಾರಿ ಇಂಪಾರ್ಟೆಂಟು. ಲಾಸ್ಟ್ ಇಯರ್ ಅಂದರೆ 23-24ನೇ ಸಾಲಲ್ಲಿ ನಿಮ್ಮ ಶಾಲೆ ನಡೆದ ದಿನಗಳನ್ನು ಹಾಕಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ ಪೇಜ್ ಇಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನೆಕ್ಸ್ಟ್ ಮಾಹಿತಿಗೆ ಹೋಗೋಣ. ಕ್ವಶನ್ ನಂಬರ್ 1.37ಇಂದ 1.54 ಅಂತ. ಇಲ್ಲಿ ವೆದರ್ ಅಂಗನವಾಡಿ ಸೆಂಟರ್ ಆರ್ ಇನ್ ಲೊಕೇಟೆಡ್ ಇನ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್, ನಿಮ್ಮ ಶಾಲಾ ಆವರಣದಲ್ಲಿ ಕಾಂಪೌಂಡ್ ಒಳಗೆ ಏನಾದರೂ ಅಂಗನವಾಡಿ ಕೇಂದ್ರ ಇದ್ದರೆ ಮಾತ್ರ ಎಸ್ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇಲ್ಲಿ ನೋ ಅಂತ ಕೊಟ್ಟರೆ ಇಲ್ಲಿ ಯಾವುದೇ ಮಾಹಿತಿ ನೀವು ಫಿಲ್ಅಪ್ ಮಾಡೋಕ್ಕೋಗಿಲ್ಲ. ಎಸ್ ಅಂತ ಕೊಟ್ಟರೆ ಮಾತ್ರ ನೀವು ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗಿದೆ. ಸೊ ಇಲ್ಲಿ ಅಂಗನವಾಡಿ ಆ ಸೆಂಟರ್ ಕೋಡನ್ನು ಹಾಕ್ಬಿಟ್ಟು ಎಷ್ಟು ಮಕ್ಕಳು ಬಾಯ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಎಷ್ಟಿದ್ದಾರೆ ಆ ನಂಬರ್ಸನ್ನು ಹಾಕಬೇಕಾಗುತ್ತೆ. ಆ ನಂಬರ್ಸನ್ನು ಹಾಕಿ ನೆಕ್ಸ್ಟ್ ಪಾಯಿಂಟ್ ಯಾವುದಂದರೆ ಇದೆಲ್ಲ ವೆದರ್ ಬಾಲವಾಟಿಕ ಇಸ್ ಸ್ಟಾರ್ಟೆಡ್ ಇನ್ ದ ಕೋ ಲೊಕೇಟೆಡ್ ಅಂಗನವಾಡಿ ಸ್ಕೂಲ್ ಅಂತ ಇದೆ. ನಿಮ್ಮ ಸ್ಕೂಲಲ್ಲಿ ಏನಾದರೂ ಬಾಲವಾಟಿಕ ಮೀನ್ಸ್ LKG UKG ಸ್ಟಾರ್ಟ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತಲೇ ಇರುತ್ತೆ.
ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೀವು ಯಾವುದಾರ ನೆಕ್ಸ್ಟು ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ರೆಮಿಡಿಯಲ್ ಟೀಚಿಂಗ್ ಆರ್ ಎಕ್ಸ್ಟ್ರಾ ಕ್ಲಾಸಸ್ ಇನ್ ಕರೆಂಟ್ ಇಯರ್ ಅಂತ ಇದೆ ನೋಡಿ. ಇವೆಲ್ಲ ಮಾಹಿತಿ ನಿಮ್ಮಲ್ಲಿ ಏನಾದರೂ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಸಂಖ್ಯೆ ಅದೇನಾದರೂ ಇದ್ದರೆ ಅವುಗಳನ್ನೆಲ್ಲ ಹಾಕಿ. ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್, ನೀವು ಲಾಸ್ಟ್ ಇಯರ್ ಏನಾದರೂ ಇನ್ಸ್ಪೆಕ್ಷನ್ ಮಾಡಿಸಿದರೆ ಆ ನಂಬರ್ಸನ್ನು ಹಾಕಿ. ನಂಬರ್ ಆಫ್ ವಿಸಿಟ್ ಬೈ CRC, BRC ಅಥವಾ BEO ಸ್ಟೇಟ್ ಲೆವೆಲು ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ತಾಲೂಕು ಲೆವೆಲಿಂದ CRC ಲೆವೆಲಿಂದ ಎಷ್ಟೆಷ್ಟು ವಿಸಿಟ್ ಆಗಿದ್ವು ಆ ವಿಸಿಟ್ ನಂಬರ್ಸ್ ಅಷ್ಟೇ ಹಾಕಿ. ಅದೆಲ್ಲ ಆದಮೇಲೆ ವೆದರ್ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ SDMC ನೀವು ಕಮಿಟಿನ ರಚನೆ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವೇನಾದರೂ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ನಂಬರ್ ಆಫ್ STMC ಮೀಟಿಂಗ್ ಕಂಡಕ್ಟೆಡ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್, ಲಾಸ್ಟ್ ಇಯರು ನೀವೆಷ್ಟು STMC ಮೀಟಿಂಗನ್ನು ಕಂಡಕ್ಟ್ ಮಾಡಿದಿರಿ ಅಂತ ಕೇಳುತ್ತೆ. ಅದಾದಮೇಲೆ ವೆದರ್ STMC ಆಸ್ ಪ್ರಿಪೇರ್ಡ್ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ SDP, ನೀವು SDP ನಾವೇನು 3 ವರ್ಷಕ್ಕೊಂದ್ಸಲ ತಯಾರು ಮಾಡಿರ್ತೀವಲ್ಲ ಅದನ್ನು ಯಾವ ವರ್ಷ ತಯಾರು ಮಾಡಿದ್ರಿ ಅನ್ನೋದನ್ನು ಇಲ್ಲಿ ಹಾಕಿ. ಅದಾದ ನಂತರ SBC ಸ್ಕೂಲ್ ಬಿಲ್ಡಿಂಗ್ ಕಮಿಟಿ ಅಂತ ನಿಮ್ಗೇನಾದರೂ ಒಂದು ಹೊಸ ಯಾವುದಾದ್ರು ಕೊಠಡಿಗಳು ಬಂದಿದ್ದರೆ ಅದಕ್ಕೆ ನಾವು ಸ್ಕೂಲ್ ಬಿಲ್ಡಿಂಗ್ ಕಮಿಟಿ ಅಂತ ಮಾಡಬೇಕಾಗುತ್ತೆ. STMC ಬಿಟ್ಟು ಅಂಥದ್ದೇನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇವೆಲ್ಲ ಮಾಹಿತಿನ ಓದ್ಕೊಳ್ಳಿ. ಆಮೇಲೆ PTA ಅಂದರೆ ಪೇರೆಂಟ್ ಟೀಚರ್ ಅಸೋಸಿಯೇಷನ್, ಆ್ಯಸ್ ಇಟ್ ಈಸ್ ನಾವು STMC ಅಂತ ಕರಿತೀವಿ. ಸೊ ಅದನ್ನು ಎಸ್ ಅಂತಲೇ ಕೊಡಿ. ಆಮೇಲೆ PFMS ಅಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಕೇಳ್ತೀವಿ, ಅದಕ್ಕೆ ಎಸ್ ಅಂತ ಕೊಡಿ. ವೆದರ್ ಸ್ಕೂಲ್ ಆ್ಯಸ್ ಮಲ್ಟಿ ಕ್ಲಾಸಸ್ ಯೂನಿಟ್ ಅಂತ ಇದೆ, ಅದಕ್ಕೂ ಎಸ್ ಅಂತಲೇ ಕೊಡಿ. ಎಸ್ ಅಂತ ಕೊಟ್ಟರೆ ಯಾವ್ಯಾವನ್ನ ನೀವು ಬಹುವರ್ಗ ಬೋಧನೆಯನ್ನು ಮಾಡ್ತೀರಿ, ಯಾವ್ಯಾವ ತರಗತಿಯಂತ ಕೇಳ್ತಾ ಹೋಗುತ್ತೆ. ನಾನು ಇಲ್ಲಿ 1, 2, 3 ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಾಸನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದು ಮಾಡ್ಕೊಂಡ್ರೆ ಇದು ಓಪನ್ ಆಗುತ್ತೆ. ನೀವು ಲಾಸ್ಟ್ ಇಯರ್ ಅಪ್ಡೇಟ್ ಮಾಡಿದರೆ ಅದೇ ರೀತಿ ಮಾಹಿತಿ ಇರುತ್ತೆ. ಏನಾದರೂ ವೇರಿಯೇಷನ್ಸ್ ಇದ್ದರೆ ನೀವು ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇಸ್ ದ ಸ್ಕೂಲ್ ಪಾರ್ಟ್ ಆಫ್ ಎ ಸ್ಕೂಲ್ ಅಂತ ಕಾಂಪ್ಲೆಕ್ಸ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಇದ್ದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಇದು 1.48 ಇದೆಯಲ್ವಾ, ಇದಕ್ಕೆ ನೀವು ಎಸ್ ಅಂತ ಕೊಟ್ಟು ನಿಲ್ಲಿ ಪ್ರೈಮರಿ 0 ಕೊಡಿ, ಪ್ರೈಮರಿ 1 ಅಂತ ಕೊಡಿ. ಪ್ರೈಮರಿ ಏನಾದರೂ 6th to 7th ಇದ್ದರೆ ಅದಕ್ಕೆ 1 ಕೊಡಿ. ಬರೀ LPS ಆಗಿದ್ದರೆ ನೀವು 0 ಕೊಡಿ. HPS ಆಗಿದ್ದರೆ ಪ್ರೈಮರಿ 1 ಕೊಡಿ, ಅಪ್ಪರ್ ಪ್ರೈಮರಿ 1 ಕೊಡಿ. ಒಂದು ವೇಳೆ ಹೈಸ್ಕೂಲು ನಿಮ್ಮ ಇದ್ರೆ ಅದಕ್ಕೂ 1 ಕೊಡಿ, ಇಲ್ಲಾಂದರೆ 0 ಕೊಡಿ. ಹೈಯರ್ ಸೆಕೆಂಡ್ರಿ ಕಾಲೇಜ್ ಕೂಡ ಇದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ 0 ಕೊಡಿ. ಇದಿಷ್ಟು ಇಲ್ಲಿ ಎಸ್ ಅಂತ ಕೊಟ್ಟು ಇದು ನಂಬರ್ಸನ್ನು ಹಾಕಿ. ಅದಾದ ನಂತರ ಸ್ಕೂಲ್ ಆ್ಯಸ್ ಹೇಗ್ ಭಾರತ್ ಶ್ರೇಷ್ಠ ಭಾರತ್ ಅದರಲ್ಲಿ ಏನಾದರೂ ಆಕ್ಟಿವಿಟಿ ಕಂಡಕ್ಟ್ ಮಾಡಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಫಿಟ್ ಇಂಡಿಯಾ ಸ್ಕೂಲ್ ಅಂತ ಸರ್ಟಿಫೈಡ್ ಆಗಿದ್ದರೆ ಎಸ್ ಕೊಡಿ, ಇಲ್ಲ ನೋ ಅಂತ ಕೊಡಿ. ನೀವು ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಮಕ್ಕಳಿಗೆ ಕೊಟ್ಟಿದ್ರೆ ಎಸ್ ಕೊಡಿ, ಇಲ್ಲ ನೋ. ನಾವೆಲ್ಲ ಕೊಟ್ಟಿರ್ತೀವಿ, ಎಸ್ ಅಂತಲೇ ಕೊಡಿ. ನಂಬರ್ ಆಫ್ ಮಿಡ್ ಡೇ ಮೀಲ್ಸ್ ಎಷ್ಟು ಕೊಟ್ವಿ, ನಾವು ಶಾಲೆ ನಡೆದ ಎಲ್ಲ ದಿನ ಕೂಡ ಮಿಡ್ ಡೇ ಮೀಲ್ಸ್ಕನ್ನು ಕೊಡ್ತೀವಿ. ಡೇಸ್ ಪರ್ ವೀಕ್ ಅಂದರೆ ವಾರದಲ್ಲಿ 6 ದಿನ ಕೊಡ್ತೇವೆ. ಡೇಸ್ ಪರ್ ಮಂತ್ ಅವರೇಜ್ 24 ಡೇಸ್ ಹಾಕಿ. ಮಿಡ್ ಡೇ ಮೀಲ್ಸ್ ಎಕ್ಸ್ಟೆಂಡೆಡ್ ಟು ಪ್ರೈಮರಿ ಸ್ಕೂಲ್ ಆರ್ ಬಾಲವಾಟಿಕಾ, ನಿಮ್ಮಲ್ಲಿ ಏನಾದರೂ LKG UKG ಪ್ರಾರಂಭ ಆಗಿ ಅವಕ್ಕೂ ನೀವು ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ದರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ನೋ ಅಂತ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ರೆಮಿಡಿಯಲ್ 1.40 ಇರುತ್ತಲ್ವಾ, ಆ ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ರೆಮಿಡಿಯಲ್ ಟೀಚಿಂಗ್ ಅಂದರೆ ಎಷ್ಟು ಮಕ್ಕಳು ಪರಿಹಾರ ಬೋಧನೆಗೆ ಎಕ್ಸ್ಟ್ರಾ ಕ್ಲಾಸಸ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ ಈ ವರ್ಷ 24-25ರಲ್ಲಿ ಪರಿಹಾರ ಬೋಧನೆಗೆ ಒಳಪಡುವ ಮಕ್ಕಳ ಸಂಖ್ಯೆನ ನಾವು ಎಂಟ್ರಿ ಮಾಡಲೇಬೇಕು. ಅದು 0 ಬಿಡಂಗಿಲ್ಲ, ಓಕೆನಾ. ಅದಾದ ನಂತರ ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡಿಂಗ್ ಲರ್ನಿಂಗ್ ಆ್ಯಂಡ್ ಚೆಸ್ ಕ್ಲಾಸ್ ಅಂತ ಇದೆ. ಸೊ ಅದೇ ಮಕ್ಕಳನ್ನು ಅಲ್ಲಿ ಎರಡಕ್ಕೂ ಸೇಮ್ ಅಂತ ಹಾಕಿ ನೀವು ಸಬ್ಮಿಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಇಯರೆಲ್ಲ 0 ಹಾಕಿರ್ತೀವಿ, ಅದು ಈ ಸರಿ 0 ತೊಗೊಳೋದಿಲ್ಲ, ಓಕೆನಾ. ಈಗ ನೆಕ್ಸ್ಟ್ ಹೋಗೋಣ. ಯಾವುದಕ್ಕಪ್ಪ ಅಂದರೆ ಟೀಚಿಂಗ್ ಮೆಟೀರಿಯಲ್ ಆಪ್ಷನ್ಗೆ ಬಂದಿದೆ. ವೆದರ್ ಕಂಪ್ಲೀಟ್ ಸೆಟ್ ಆಫ್ ಫ್ರೀ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ನೀವು ಯಾವಾಗ ರಿಸೀವ್ ಮಾಡಿದ್ರಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಮಂತನ್ನು ಸೆಲೆಕ್ಟ್ ಹಾಕಿ. TLM ಈಸ್ ಅವೈಲೇಬಲ್ ಈಚ್ ಗ್ರೇಡ್ ಅಂತ ಇದೆ, ಇದ್ರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಸ್ಕೂಲ್ ರಿಸೀವ್ಡ್ ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಅಭ್ಯಾಸ ಪುಸ್ತಕಗಳು ಅಂತ ಇರ್ತೀವಲ್ಲ ಅವನ್ನ ಎಸ್ ಅಂತ ಕೊಡಿ. ನೆಕ್ಸ್ಟ್ ಇದಕ್ಕೆ ಈಗೆಲ್ಲ ಎಸ್ ಅಂತಲೇ ಕೊಡಿ. ನೆಕ್ಸ್ಟ್ ನೋಡಿ ವೆದರ್ ಪ್ಲೇ ಮೆಟೀರಿಯಲ್ ಗೇಮ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಈಸ್ ಅವೈಲೇಬಲ್ ಫಾರ್ ಈಚ್ ಗ್ರೇಡ್ ಅಂತ ಇದೆ. ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ಅವೈಲೇಬಲ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಯೂನಿಫಾರ್ಮ್ ಟು ದ ಸ್ಟೂಡೆಂಟ್ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನೀವು ಯಾವಾಗ ರಿಸೀವ್ ಮಾಡ್ಕೊಂಡ್ರಿ ಆ ಒಂದು ಮಂತನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ
ವೆದರ್ ದ ಸ್ಕೂಲ್ ಆ್ಯಕ್ಟಿವಿಟಿ ಅಂಡರ್ಟೇಕ್ ಅಕಾಡೆಮಿಕ್ ಎನ್ರಿಚ್ಮೆಂಟ್ ಆಕ್ಟಿವಿಟೀಸ್ ಇವಕ್ಕೆಲ್ಲ ಎಸ್ ಅಂತಲೇ ಕೊಡಿ. ನಂಬರ್ ಆಫ್ ಸ್ಟೂಡೆಂಟ್ ರಿಸೀವ್ಡ್ ಓರಿಯೆಂಟೇಷನ್ ಆನ್ ಸೈಬರ್ ಸೇಫ್ಟಿ ಒಳಗೆ ಏನಾದರೂ ನೀವು ಓರಿಯೆಂಟೇಷನ್ ಕೋರ್ಸ್ ಕೊಟ್ಟಿದ್ರೆ ಆ ಸ್ಟೂಡೆಂಟ್ ನಂಬರ್ಸ್ ಹಾಕಿ, ಇಲ್ಲ ಅಂದರೆ ಝೀರೋನೇ ಇರಲಿ. ನಂಬರ್ ಆಫ್ ಸ್ಟೂಡೆಂಟ್ ರಿಸೀವ್ಡ್ ಟ್ರೈನಿಂಗ್ ಆನ್ ಸೈಕೋ ಸೋಷಿಯಲ್ ಆಸ್ಪೆಕ್ಟ್ ಮೇಲೆ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ದು ರಿಸೀವ್ಡು ಮಾಡ್ಕೊಂಡಿದ್ರೆ ಆ ನಂಬರ್ ಆಫ್ ಸ್ಟೂಡೆಂಟ್ ಹಾಕಿ, ಇಲ್ಲಾಂದರೆ ಝೀರೋನೇ ಹಾಕಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಈಗ ಗ್ರ್ಯಾಂಟಿಗೆ ಬರ್ತೀವಿ. ಕಾಂಪೋಸಿಟ್ ಸ್ಕೂಲ್ ಗ್ರ್ಯಾಂಟು ಎಷ್ಟು ರಿಸಿಪ್ಟ್ ಆಗಿತ್ತು, ಎಷ್ಟು ಎಕ್ಸ್ಪೆಂಡಿಚರ್ ಆಗಿತ್ತು. ಇದು ಫೈನಾನ್ಸ್ ಇಯರ್ 23-24 ಲಾಸ್ಟ್ ಇಯರ್ಗೆ ನಿಮಗೆ ಅನುದಾನದ ವಿವರವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಲೈಬ್ರರಿ ಗ್ರ್ಯಾಂಟ್ ಎಷ್ಟು ಬಂದಿತ್ತು, ಮೇಜರ್ ರಿಪೇರಿಗೆ ಎಷ್ಟು ಬಂದಿತ್ತು, ಗ್ರ್ಯಾಂಟ್ ಪಾಸ್ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನಿಗೆ ಎಷ್ಟು ಬಂದಿತ್ತು, ಮೀಡಿಯಾ ಆ್ಯಂಡ್ ಕಮ್ಯುನಿಟಿ ಮೊಬೈಲೈಸೇಷನ್ ನೋಡಿ ಲಾಸ್ಟ್ ಇಯರು ವಿದ್ಯಾಪ್ರವೇಶಕ್ಕೆ 500 ಅಂತ ಆಗಿತ್ತು. ಆ ಅನುದಾನವನ್ನು ನಾವಿಲ್ಲಿ ಇಲ್ಲಿ ತೋರಿಸ್ಬೇಕಾಗುತ್ತೆ. ಮೀಡಿಯಾ ಆ್ಯಂಡ್ ಕಮ್ಯುನಿಟಿ ಮೊಬೈಲೈಸೇಷನಲ್ಲಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಗ್ರ್ಯಾಂಟ್ ಫಾರ್ STMC ಟ್ರೈನಿಂಗಿಗೆ ಕೂಡ ಲಾಸ್ಟ್ ಇಯರು 500 ಹಾಕಿದ್ರು, ಅದನ್ನು ಇಲ್ಲಿ ತೋರಿಸ್ಬೇಕಾಗುತ್ತೆ. ಗ್ರ್ಯಾಂಟ್ ಫಾರ್ ಸಪೋರ್ಟ್ ಅಟ್ ಪ್ರೀ ಸ್ಕೂಲ್ ಲೆವೆಲ್ ಓನ್ಲಿ ಫಾರ್ ಪ್ರೈಮರಿ ಸ್ಕೂಲ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಶಾಲೆಗೆ ಏನು LKG UKG ಪ್ರಾರಂಭ ಆಗಿದೆಯಲ್ಲ, ಅದಕ್ಕೇನಾದರೂ ಲಾಸ್ಟ್ ಇಯರ್ ಅನುದಾನ ಬಂದಿದ್ದರೆ ಅದನ್ನು ಇಲ್ಲಿ ತೋರಿಸ್ಬೇಕು. ಇಲ್ಲಿ ತೋರಿಸಿ ನೀವು ಎಷ್ಟು ರಿಸೀವ್ ಮಾಡಿದ್ರಿ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ರಿ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನ್ ಗೌರ್ಮೆಂಟ್ NGO ಇಂದ ನೀವೇನಾದರೂ ಅಮೌಂಟನ್ನು ಯಾವುದೇ ರೀತಿ ಸಹಕಾರವನ್ನು ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಿ ಅವ್ರ ನೇಮನ್ನು ಹಾಕಿ, ಎಷ್ಟು ಅಮೌಂಟ್ ಕೊಟ್ಟರು ಅನ್ನೋದನ್ನು ಹಾಕಿ. ಇಲ್ಲ ಅಂದರೆ ನೋ ಅಂತ ಹಾಕಿದರೆ ಅದು ಫ್ರೀಜ್ ಆಗುತ್ತೆ. ಪಬ್ಲಿಕ್ ಸೆಕ್ಟರಿಂದ ಏನಾದರೂ ಅನುದಾನವನ್ನು ಪಡ್ಕೊಂಡಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಕಮ್ಯುನಿಟಿಯಿಂದ ಏನಾದರೂ ಪಡ್ಕೊಂಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಬೇರೆ ಯಾವುದಾದ್ರೂ ಮೂಲಗಳಿಂದ ನೀವು ಸಹಾಯವನ್ನು, ಆರ್ಥಿಕ ಸಹಾಯವನ್ನು, ಇನ್ಯಾವುದೇ ರೀತಿಯ ಒಂದು ಸಹಾಯವನ್ನು ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಹೋಗೋಣ. ಇನ್ವೆಂಟರಿ ರಿಜಿಸ್ಟರ್ ಫಾರ್ ICT ಐಟಮ್. ನಿಮ್ಮ ಶಾಲೆಯಲ್ಲಿ ಏನಾದರೂ ICT ಐಟಮ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಪ್ರೊಜೆಕ್ಟ್ರು ಅವೆಲ್ಲ ಇದಾವಲ್ಲ, ಅವುಗಳ ಒಂದು ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್, ದಾಸ್ತಾನು ವಹಿ ಅಂತ ಏನು ಕರಿತೀವಿ, ಅದನ್ನು ನೀವು ಮೇಂಟೈನ್ ಮಾಡಲೇಬೇಕು. ಸೊ ಅಂಥವ್ರು ಯಾರಾದರೂ ಮೇಂಟೈನ್ ಮಾಡಿದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇನ್ವೆಂಟರಿ ರಿಜಿಸ್ಟರ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ನಾವು ಕ್ರೀಡಾ ಸಾಮಗ್ರಿಗಳ ದಾಸ್ತಾನು ವಹಿ ಐತಲ್ವಾ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಇನ್ವೆಂಟರಿ ರಿಜಿಸ್ಟರ್ ಫಾರ್ ಲೈಬ್ರರಿ ಬುಕ್ಸ್, ಗ್ರಂಥಾಲಯ ದಾಸ್ತಾನು ವಹಿ ಅಂತ ಕರಿತೀವಲ್ಲ, ಅದು ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ನೆಕ್ಸ್ಟ್ ಬರೋಣ. ಟೋಟಲ್ ಆನ್ಯುವಲ್ ಎಕ್ಸ್ಪೆಂಡಿಚರ್ ಆಫ್ ಸ್ಕೂಲ್ ಆನ್ ಅಕೌಂಟ್ ಆಫ್ ಫಾಲೋಯಿಂಗ್ ಅಂತ ಇದೆ. ಇವುಗಳಿಗೆ ನಿಮ್ಮ ಶಾಲೆ ಖರ್ಚು ಮಾಡುವ ವಾರ್ಷಿಕ ವೆಚ್ಚ ಅಂತ ಹಾಕಬೇಕಾಗುತ್ತೆ. ಮೇಂಟೆನೆನ್ಸಿಗೆ ಎಷ್ಟು ಖರ್ಚು ಮಾಡ್ತೀರಿ, ಟೀಚರ್ಸಿಗೆ ಎಷ್ಟು ಖರ್ಚು ಮಾಡ್ತೀರಿ, ಕನ್ಸ್ಟ್ರಕ್ಷನ್ ವರ್ಕ್ ಎಷ್ಟು ಖರ್ಚು ಮಾಡಿದ್ರಿ, ಅದರ್ಸಿಗೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ನೀವು ಇಲ್ಲಿ ಹಾಕಿದರೆ ಟೋಟಲ್ ಅದೇ ತಗೊಳುತ್ತೆ. ಇವೆಲ್ಲ ಹಾಕಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಫಿಸಿಕಲ್ ಫೆಸಿಲಿಟಿಯಲ್ಲಿ ಬಿಲ್ಡಿಂಗ್ ಕೊಠಡಿಗಳ ಮಾಹಿತಿಗೆ ಬರೋಣ. ನೋಡಿ, ನೀವು ಲಾಸ್ಟ್ ಇಯರ್ ಏನೇ ಮಾಹಿತಿ ತುಂಬಿರ್ತೀರಲ್ವ, ಆಲ್ರೆಡಿ ಅಲ್ಲಿ ಫಿಲ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಕೊಠಡಿಗಳ ಸಂಖ್ಯೆ, ನೀವು ಹೊಸ ಕೊಠಡಿಯನ್ನು ಕಟ್ಟಿದರೆ ಅಥವಾ ಇರುವ ಕೊಠಡಿಯನ್ನು ಕೆಡವಿದರೆ ನೀವು ಇಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಇಲ್ಲ ಅಂದರೆ ಇರುವ ಮಾಹಿತಿಯನ್ನು ನೀವು ಚೆಕ್ ಮಾಡಿಕೊಂಡು ನೀವು ಸಬ್ಮಿಟನ್ನು ಕೊಡ್ಬೋದು. ಸರಿನಾ? ನೋಡಿ, ಇಲ್ಲಿರ್ತಕ್ಕಂಥ ಪ್ರೀ ಪ್ರೈಮರಿಗೆ ಎಷ್ಟು ಯೂಸ್ ಮಾಡ್ತೀರಿ, ಪ್ರೈಮರಿಗೆ ಎಷ್ಟು ಯೂಸ್ ಮಾಡ್ತೀರಿ, ಟೋಟಲ್ ನಂಬರ್ ಆಫ್ ಕ್ಲಾಸ್ ರೂಮು, ತರಗತಿ ಕೋಣೆಗಾಗಿ ಎಷ್ಟು ಯೂಸ್ ಮಾಡ್ತೀರಿ. ಸೊ ಲಾಸ್ಟ್ ಇಯರ್ ನೀವು ಏನು ಎಂಟ್ರಿ ಮಾಡಿದಿರಿ ಅದೇ ಮಾಹಿತಿ ಇದೆ, ನೀವು ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಕ್ಲಾಸ್ ರೂಮ್ ಹ್ಯಾವಿಂಗ್ ಫ್ಯಾನ್, ಎಷ್ಟು ಕೊಠಡಿಗಳಿಗೆ ಫ್ಯಾನ್ ಇದೆ ಅನ್ನೋದನ್ನು ಹಾಕಿ, ಇಲ್ಲಾಂದರೆ ಝೀರೋ ಹಾಕಿ. ಎಷ್ಟು ಕೊಠಡಿಗಳಿಗೆ AC ಇದೆ ಅದನ್ನು ಹಾಕಿ. ನೆಕ್ಸ್ಟ್ ಎಷ್ಟು ಕೊಠಡಿಗಳಿಗೆ ಹೀಟರ್ಸ್ ಅಥವಾ ಬ್ಲೋವರ್ಸ್ ಇದೆ, ಇದ್ದರೆ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೋಲಾರ್ ಪ್ಯಾನಲ್ ಏನಾದರೂ ಇದ್ದರೆ ಎಸ್ ಹಾಕಿಲ್ಲ, ನೋ ಅಂತ ಕೊಡಿ. ನೆಕ್ಸ್ಟ್ ನಂಬರ್ ಆಫ್ ಟೋಟಲ್ ಅದರ್ಸ್ ರೂಮ್ ಎಕ್ಸ್ಕ್ಲೂಡಿಂಗ್ ಕ್ಲಾಸ್ ರೂಮನ್ನು ಬಿಟ್ಟು ಬೇರೆ ಎಷ್ಟು ರೂಮ್ ಇದ್ದಾವೆ ಅದನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಇನ್ನೆಲ್ಲ ಹಾಕಿಬಿಟ್ಟು ಸಪ್ರೇಟ್ ರೂಮ್ ಇದೆಯಾ, ಲೈಬ್ರರಿಗೆ ಇದೆಯಾ, ಆಮೇಲೆ ಪ್ರಿನ್ಸಿಪಲ್ ಟೀಚರ್ ಅದಕ್ಕೆ ಸಪ್ರೇಟ್, ಅವರಿಗೆಲ್ಲ ಸಪ್ರೇಟ್ ರೂಮ್ ಇದೆಯಾ, ಇದ್ದರೆ ನೀವು ಹಾಕಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸರಿನಾ? ನಂಬರ್ ಆಫ್ ಲ್ಯಾಬ್ರೇಟರಿ ರೂಮ್ಸ್ ಏನಾದರೂ ಇದ್ದರೆ ಹಾಕಿ, ಇಲ್ಲ ಅಂದರೆ ಝೀರೋ ಹಾಕಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಟಾಯ್ಲೆಟ್ ಫೆಸಿಲಿಟಿಗಿದೆ. ಸೊ ಇದು ಕೂಡ ಆಲ್ರೆಡಿ ಮಾಹಿತಿ ಇದೆ, ನೀವಿರುವ ಮಾಹಿತಿನ ಒಂದು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಏನಾದರೂ ಬದಲಾವಣೆ ಆಗಿದ್ರೆ ಮಾತ್ರ ಚೇಂಜ್ ಮಾಡಿ.
ಇಲ್ಲ ಅಂದರೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಚೆಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನು ಹೆಲ್ತ್ ಚೆಕಪ್ 2.14 ಇದೆಯಲ್ಲ, ಹೆಲ್ತ್ ಚೆಕಪ್ಪು ನೀವು ಕಂಡಕ್ಟ್ ಮಾಡ್ತೀವಿ ನಾವೆಲ್ಲರೂ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಎಷ್ಟು ಹೆಲ್ತ್ ಚೆಕಪ್ಪನ್ನು ಕಂಡಕ್ಟ್ ಮಾಡಿರಿ ಅಂತ ಕೇಳುತ್ತೆ. ಅದಾದ ನಂತರ ಆ ಹೆಲ್ತ್ ಚೆಕಪ್ಪಲ್ಲಿ ಹೈಟು, ವೆಯ್ಟು, ಐಸು, ಡೆಂಟಲ್ಲು, ಥ್ರೋಟ್ ಇಷ್ಟನ್ನು ನಾವು ಚೆಕ್ ಮಾಡಿಸಿರ್ತೀವಿ. ಎಸ್ ಅಂತ ಹಾಕಿ ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಆಲ್ಬೆಂಡಜೋಲ್ ಕೊಡ್ತೀವಲ್ಲ, ವರ್ಷಕ್ಕೆ 2 ಸಾರಿ ಕೊಡ್ತೀವಿ, ಕಂಪ್ಲೀಟ್ 2 ಡೋಸ್ ಅಂತ ಹಾಕಿ. ಐರನ್ ಫೋಲಿಕ್ ಆ್ಯಸಿಡ್ ಕೊಡ್ತೇವೆ. ಆ್ಯನ್ಯುವಲ್ ಹೆಲ್ತ್ ರೆಕಾರ್ಡ್ಸನ್ನು ನಾವು ಮೇಂಟೈನ್ ಮಾಡ್ತೇವೆ. ಥರ್ಮಲ್ ಸ್ಕ್ಯಾನ್ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಫಸ್ಟ್ ಏಡ್ ಫೆಸಿಲಿಟಿ ಇದ್ದರೆ ಎಸ್ ಹಾಕಿ. ಮೆಡಿಷನ್ ಅವೈಲಬಲ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕಿ. ರ್ಯಾಂಪ್ ಡಿಸೇಬಲ್ ಚಿಲ್ಡ್ರನ್ CWSNಗೆ ರ್ಯಾಂಪ್ಸ್ ಇದ್ದರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಆ ರ್ಯಾಂಪ್ಸ್ ಇದ್ದು ಅದಕ್ಕೆ ಹ್ಯಾಂಡ್ ರೈಲ್ಸ್ ಇದ್ದರೆ ಎಸ್ ಹಾಕಿ, ನೋ ಹಾಕಿ. ನೀವು ಸ್ಕೂಲಲ್ಲಿ ಸ್ಪೆಷಲ್ ಎಜುಕೇಟರ್ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಕ್ಲಸ್ಟರ್ ಲೆವೆಲ್ ಅಂತ ಹಾಕಿ. ನಮಗೆ ಸ್ಪೆಷಲ್ ಎಜುಕೇಟರ್ IRT BERT ಅಂತ ಇರ್ತಾರಲ್ವ, ಸೊ ಹಾಗಾಗಿ ಅದು ಕ್ಲಸ್ಟರ್ ಲೆವೆಲ್ ಅಂತ ಹಾಕಿ. ಕಿಚನ್ ಗಾರ್ಡನ್ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಕಿಚನ್ ಶೆಡ್ ಅಡುಗೆ ಕೋಣೆ ಇರುತ್ತೆ ಎಲ್ಲರಿಗೂ ಎಸ್ ಅಂತಲೇ ಹಾಕಿ. ಆಮೇಲೆ ಡಸ್ಟ್ಬಿನ್ ಪ್ರತಿಯೊಂದು ತರಗತಿಗೂ ಡಸ್ಟ್ಬಿನ್ ಇದೆಯಾ ಅಂತ ಹಾಕಿ. ಇದೆಲ್ಲ ಆದಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ಫರ್ನಿಚರ್ ಫಾರ್ ಸ್ಟೂಡೆಂಟ್ ಅಂತ ಇದೆ ನೋಡಿ. ಇದೊಂದು ಮಾಹಿತಿಯನ್ನು ಹಾಕಬೇಕಾಗುತ್ತೆ ನೀವು. ಎಲ್ಲ ಮಕ್ಕಳಿಗಿದ್ರೆ ಎಸ್ ಹಾಕಿ, ಅರ್ಧಂಬರ್ಧ ಇದ್ದರೆ 2ನೇ ಆಪ್ಷನ್ ಹಾಕಿ, ಯಾವುದೇ ಮಕ್ಕಳಿಗಿಲ್ಲ ಅಂದರೆ 3ನೇ ಆಪ್ಷನ್ ಹಾಕಿ. ಎಷ್ಟು ಮಕ್ಕಳಿಗೆ ಫರ್ನಿಚರ್ ಅವೈಲಬಲ್ ಇದೆ ಆ ಮಕ್ಕಳ ಸಂಖ್ಯೆಯನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟು ಇಲ್ಲಿ ಹೋಗೋಣ. ನೆಕ್ಸ್ಟು ಏನಿದೆ ಅಂದರೆ ಸೊ ಇದರಲ್ಲಿ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಡಸ್ ದ ಸ್ಕೂಲ್ ಹ್ಯಾವ್ ಫಾಲೋಯಿಂಗ್ ಲ್ಯಾಬೊರೇಟರೀಸ್ ಅಂತ ಇದೆ. ವೆದರ್ ಬೋರ್ಡಿಂಗ್ ಹಾಸ್ಟೆಲ್ ಫೆಸಿಲಿಟಿ ಆರ್ ಅವೈಲಬಲ್ ಫಾರ್ ದ ಫಾಲೋಯಿಂಗ್ ಸ್ಟೇಜ್ ಅಂತ ಇದೆ. ನಿಮ್ಮ ಸ್ಕೂಲಲ್ಲಿ ಬೋರ್ಡಿಂಗು ಹಾಸ್ಟೆಲ್ ಫೆಸಿಲಿಟಿ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಡಸ್ ದ ಸ್ಕೂಲ್ ಹ್ಯಾವ್ ಫಾಲೋಯಿಂಗ್ ಎಕ್ವಿಪ್ಮೆಂಟ್ ಅಂತ ಇದೆ. ಆಡಿಯೋ ವಿಜುವಲ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಇದ್ದರೂ ಎಸ್ ಫಂಕ್ಷನಲ್ ಆಗಿಲ್ಲ ಅಂದರೆ 3ನೇ ಆಪ್ಷನ್ಸನ್ನು ಹಾಕಿ. ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಇದು ಕೊನೆ ಆಪ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಡೆಸ್ಕ್ಟಾಪ್ ಅಥವಾ PC ಅದಾಗೆ ಎಷ್ಟು ಇದ್ದಾವೆ, ಅದರಲ್ಲಿ ನೀವು ಎಷ್ಟು ಬೋಧನೆಗೆ ಬಳಸ್ತೀರಿ, ಓಕೆನಾ. ಬೋಧನೆಗೆ ಎಷ್ಟು ಬಳಸ್ತೀರಿ ಅನ್ನೋದು 2ನೇ ಕಾಲಮಲ್ಲಿ ಹಾಕಿ. ಲ್ಯಾಪ್ಟಾಪ್ ಎಷ್ಟಿದೆ, ಟ್ಯಾಬ್ ಎಷ್ಟಿದೆ, PC ವಿತ್ ಇಂಟಿಗ್ರೇಟೆಡ್ ಟೀಚಿಂಗ್ ಲರ್ನಿಂಗ್ ಡಿವೈಸಸ್ ಅಂದರೆ ಪ್ರಾಜೆಕ್ಟರ್ ಅಂತ. ಅದಾದ ನಂತರ ಡಿಜಿಟಲ್ ಬೋರ್ಡು ಸ್ಮಾರ್ಟ್ ಕ್ಲಾಸ್ ಏನಾದರೂ ಇದ್ದರೆ ಹಾಕಿ. ಪ್ರೊಜೆಕ್ಟ್ರು, ಪ್ರಿಂಟ್ರು ಇವೆಲ್ಲ ICTಗೆ ಸಂಬಂಧಪಟ್ಟಂತೆ ಸ್ಕ್ಯಾನರು, ಸರ್ವರು, ಸ್ಮಾರ್ಟ್ TV ಇವೆಲ್ಲ ಇದ್ದರೆ ಫಸ್ಟ್ನೇ ಕಾಲಮಲ್ಲಿ ಎಷ್ಟು ನಂಬರ್ಸ್ ಹಾಕಿ. ಅದರಲ್ಲಿ ಎಷ್ಟನ್ನು ನೀವು ಆ ಟೋಟಲ್, ಉದಾಹರಣೆ ನಮ್ಮ ಶಾಲೆಯಲ್ಲಿ 10 PC ಇದಾವೆ ಅಂದರೆ ಅದರಲ್ಲಿ ಎಷ್ಟು ನಾವು ಬೋಧನೆಗೆ ಯೂಸ್ ಮಾಡ್ತೇವೆ, ಪೆಡಲಾಜಿಕಲ್ ಪರ್ಪಸ್ ಬೋಧನಾ ಒಂದು ಕಾರ್ಯಕ್ಕೆ ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದನ್ನು 2ನೇ ಕಾಲಮಲ್ಲಿ ಹಾಕಿ, ಸರಿನಾ. ನೆಕ್ಸ್ಟ್ ಮೊಬೈಲ್ ಫೋನ್ ಯೂಸ್ಡ್ ಫಾರ್ ಟೀಚಿಂಗ್ ಅಂತ ಇದೆ. ನೀವು ಯೂಸ್ ಮಾಡೋಂಗಿದ್ರೆ ಎಸ್ ಅಂತ ಹಾಕಿಲ್ಲ ಅಂದರೆ ನೋ ಅಂತಲೇ ಕೊಡಿ. ಇದೆಲ್ಲ ಆದಮೇಲೆ ಇಂಟರ್ನೆಟ್ ಫೆಸಿಲಿಟಿ ಇದ್ದರೆ ಎಸ್ ಅಂತಲೇ ಹಾಕಿ. ಅಂದರೆ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರ್ತದಲ್ಲ, ಸೊ ಹಾಗಾಗಿ ನಾನು ಎಸ್ ಅಂತ ಹಾಕಿದ್ದೇನೆ. ಇಲ್ಲ ಅಂದರೆ ಇಲ್ಲ ಅಂತಲೇ ಹಾಕಿ, ಏನು ತೊಂದರೆ ಇಲ್ಲ. ಟೈಪ್ ಆಫ್ ಇಂಟರ್ನೆಟ್ ಫೆಸಿಲಿಟಿ ಅಂತ ಇದೆ, ಸುಮಾರಷ್ಟು ಆಪ್ಷನ್ಸ್ ಇದೆ. ನಾನು ಮೊಬೈಲ್ ಫೋನ್ ಇಂಟರ್ನೆಟನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇಸ್ ದ ಇಂಟರ್ನೆಟ್ ಫೆಸಿಲಿಟಿ ಯೂಸ್ಡ್ ಫಾರ್ ಪೆಡಾಜಿಕಲ್ ಪರ್ಪಸ್ ಅಂತ ಇದೆ. ನೀವು ಇಂಟರ್ನೆಟ್ನ ಬೋಧನೆ ಅವಶ್ಯಕತೆಗೆ ಬಳಸೋ ಹಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ICT ಲ್ಯಾಬ್ ಅಂದರೆ ಕಂಪ್ಯೂಟರ್ ಅಥವಾ ICT ಲ್ಯಾಬ್ ನಿಮ್ಮ ಹತ್ರ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿಬಿಟ್ಟು ನೆಕ್ಸ್ಟ್ ಹೋಗೋಣ. 2.27ಗೆ ICT ಬೇಸ್ಡ್ ಟೂಲ್ಸ್ ಆರ್ ಬಿಂಗ್ ಯೂಸ್ಡ್ ಫಾರ್ ಟೀಚಿಂಗ್. ICT ಬೇಸ್ಡ್ ಅಂದರೆ ಅದೇ ಪ್ರಾಜೆಕ್ಟ್ರ್, ಸ್ಮಾರ್ಟ್ TV ಅವೇನಾದ್ರು ಯೂಸ್ ಮಾಡೋಂಗಿದ್ರೆ ನೀವು ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಹಾಕಿ. ಇವೆಲ್ಲ ಡಿಜಿಟಲಿ ಸಂಬಂಧಪಟ್ಟಂತೆ ಇದೆ. ನಿಮ್ಮ ಶಾಲೆಯಲ್ಲಿ ನೋಡ್ಕೊಳ್ಳಿ, ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಅಂತ ಕೊಡಿ. ನಿಮ್ಮ ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಅಂತ ಕೊಡಿ. ಇದೆಲ್ಲ ಹಾಕಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಪ್ಷನ್ಸು ಎಲ್ಲ ಕಂಪ್ಲೀಟೆಡ್ ಆಯಿತು. ಓಕೆ, ಈಗ ಬ್ಯಾಕ್ ಟು ಡ್ಯಾಶ್ಬೋರ್ಡಿಗೆ ಬರ್ತೇನೆ. ಬ್ಯಾಕ್ ಟು ಡ್ಯಾಶ್ಬೋರ್ಡಿಗೆ ಬಂದು ಈಗ ನೋಡ್ಬೋದು ಸ್ಟೇಟಸ್ ಎಲ್ಲ ಕಂಪ್ಲೀಟೆಡ್ ಅಂತ ಬಂದಿದೆ. ಓಕೆನಾ. ಯಾವುದಾದ್ರೂ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೀಡ್ ಕರೆಕ್ಷನ್ಸ್ ಅಂತ
ಬಂದಿರುತ್ತೆ. ಸೊ ಅಂಥವನ್ನ ನೀವು ಕರೆಕ್ಷನ್ಸನ್ನು ಮಾಡಬೇಕಾಗಿದೆ. ಸೊ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಕಂಪ್ಲೀಟೆಡ್ ಅಂತ ಇರಬೇಕು. ಓಕೆನಾ? ಕಂಪ್ಲೀಟೆಡ್ ಅಂತ ಇದ್ಮೇಲೆ ನಿಮ್ಮ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಈ ಸೆಕ್ಷನ್ 1A ಇದೆಯಲ್ವಾ, ಸೊ ಇದನ್ನು ಲಾಸ್ಟ್ ಇಯರ್ ಏನು ಮಾಡಿದರು, BRC ಲಾಗಿನಲ್ಲಿ ಕೊಟ್ಟಿದ್ದರು ಅಪ್ಡೇಟ್ ಮಾಡೋದಕ್ಕೆ. ನಮ್ಮ ಸ್ಕೂಲ್ ಲಾಗಿನಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಇತ್ತು. ಸೊ ಈಗ ಅದಕ್ಕೊಂದು ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನೀವು ಜಸ್ಟ್ ಇಷ್ಟನ್ನು ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಯಾವುದಾದ್ರೂ ಕರೆಕ್ಷನ್ಸ್ ಇದ್ದರೂ ಕೂಡ ನೀವು ಮಾಡ್ಕೋಬೋದು. ಪದೇ ಪದೇ ನೀವು ಓವರಾಲ್ ಸ್ಟೇಟಸ್ ಸ್ಕೂಲ್ ಫೈನಲೈಸ್ ಮಾಡೋದಕ್ಕೂ ಮುಂಚೆ ನೀವು ಎಲ್ಲ ಮಾಹಿತಿನ ಅವಾಗವಾಗ ಕರೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.